ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಜನಮಿತ್ರ ಡ್ರೀಮ್ ಸಿಂಗ್ ಎಜುಕೇಷನ್ ಎಕ್ಸ್ಪೋ 2026ಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಚಾಲನೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ವೃತ್ತಿ ಆಯ್ಕೆ ಕುರಿತು ಮಾರ್ಗದರ್ಶನ. ಶಿಕ್ಷಣ ಕ್ಷೇತ್ರದ ಗಣ್ಯರು, ಪತ್ರಕರ್ತರು ಮತ್ತು ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿ. ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಚನ್ನಪಟ್ಟಣ ನಿವಾಸಿಗಳು ಕಂಗಾಲು. ಶಾಶ್ವತ ಯುಜಿಡಿ ವ್ಯವಸ್ಥೆ ನಿರ್ಮಾಣಕ್ಕೆ ತಕ್ಷಣ ಕ್ರಮಕ್ಕೆ ಆಗ್ರಹ. ಕುಡಿಯುವ ನೀರಿನ ಪೈಪ್ಲೈನ್ ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕೆಂಬ ಒತ್ತಾಯ. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ. ರಾಜ್ಯಾಧ್ಯಕ್ಷ ತಗಡೂರು ಶಿವಾನಂದ್ಗೆ ಸ್ವತಃ ತನ್ನ ತಾಲೂಕಿನಲ್ಲಿ ಸನ್ಮಾನ. ಅವಿಸ್ಮರಣೀಯ ಕ್ಷಣ ಎಂದ ಅಭಿಪ್ರಾಯ. ಪತ್ರಕರ್ತರ ಪರವಾಗಿ ಹ್ಯಾಟ್ರಿಕ್ ಶಾಸಕ ಸಿಎನ್ ಬಾಲಕೃಷ್ಣರ ನಿರಂತರ ಸಹಕಾರಕ್ಕೆ ಪ್ರಶಂಸೆ. ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆ ಅರ್ಪಿಸುವ ಡ್ರೀಮ್ಸ್ ಇಂಕ್ ಸಹಯೋಗದೊಂದಿಗೆ ಭೂಮಿಕಾ ವೆಂಚರ್ಸ್ ವತಿಯಿಂದ ನಗರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋ 2026ಕ್ಕೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಇಂದು ವಿದ್ಯುಕ್ತ ಚಾಲನೆ ನೀಡಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ಇಂತಹ ಶಿಕ್ಷಣ ಪ್ರದರ್ಶನಗಳು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ವೃತ್ತಿ ಆಯ್ಕೆ ಕುರಿತು ಸ್ಪಷ್ಟತೆ ನೀಡುವುದರ ಜೊತೆಗೆ ಉನ್ನತ ಶಿಕ್ಷಣ ಹಾಗೂ ವೃತ್ತಿಪರ ಅವಕಾಶಗಳ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸುತ್ತವೆ ಎಂದರು. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಹಾಗೂ ಸಾಮರ್ಥ್ಯಕ್ಕೆ ತಕ್ಕ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಎಜುಕೇಷನ್ ಎಕ್ಸ್ಪೋಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು. ಆರ್ಟಿಕಲ್ ಬರ್ಕೊಂಡು ಆರಾಮಾಗಿರ್ಬೋದಿತ್ತು, ಬಟ್ ನಮಗೆಲ್ಲ ಸೇರಿಸಿದರೆ ವಿದ್ಯಾದ ಮಹತ್ವ ನಮಗೆ ಹೇಳಿಕೊಡ್ತಾ ಇದ್ದಾರೆ. ನಮ್ಮಪ್ಪ ಅನಕ್ಷರಸ್ಥರು, ಫ್ರೀಡಮ್ ಫೈಟರು. ಅವರು ನನಗೆ ಹೇಳ್ತಿದ್ರು, ನಾನು ಚಿಕ್ಕವಳಿರುವಾಗೇ ನನಗೆ ಪ್ರಪಂಚದ ವ್ಯವಹಾರ ಜ್ಞಾನ ಹೇಳಿಕೊಟ್ಟಿದ್ರು ಅಪ್ಪ ಹೇಳ್ತಿದ್ರು, ವಿದ್ಯಾವಂತರು ಆಳ್ತಾರೆ ವಿಜಯ್, ಇದು ಜಗತ್ತು ಅಂತ. ಸೊ ವಿದ್ಯಾದ ಮಹತ್ವ ಇವತ್ತು ಈ ಮನೆಯವರು, ಇವರು ಮದನ್ ಸರ್ ಅವರು ಮತ್ತು ಭವ್ಯ ಅವ್ರ ಮನೆಯವರು ಸೇರಿಕೊಂಡು ನಮಗೆ ತಿಳಿಸ್ತಾ ಇದ್ದಾರೆ. ಇದೊಂದು ಗ್ರೇಟ್ ಐಡಿಯಾ, ಐ ಶುಡ್ ಸೇ. ಮತ್ತು ಮಕ್ಕಳೇ, ನಾವು ಪ್ರತಿ ನಿಮಿಷ ಎಚ್ಚರದಿಂದ ಇರಬೇಕು. ಶ್ರೀಕೃಷ್ಣ ಪರಮಾತ್ಮ ಅವ್ರು ಹೇಳ್ತಾರೆ, ಸೋಯತೋ ಕೊಯ್ಯ ಅಂತ. ಮಲ್ಕೊಂಡ್ರೆ ನಾವು ಹಾಗೆ ಮಲ್ಕೊಂಡೇ ಇರ್ತೀವಿ. ಯಾರು ಎಚ್ಚರದಿಂದ ಇರ್ತಾರೋ ಅವರು ಜೀವನದೊಳಗೆ ಮುಂದೆ ಹೋಗ್ತಾರೆ. ಮತ್ತು ಬ್ಯಾಲೆನ್ಸ್ ಇರಬೇಕು, ಯಾವುದು ಅತಿ ಆಗಬಾರ್ದು. ಈವನ್ ಯುವರ್ ಮೊಬೈಲ್ ಆಲ್ಸೋ ಆಲ್ ದ ಟೈಮ್ ಯು ಶುಡ್ ನಾಟ್ ಬಿ ಇನ್ ದ ಮೊಬೈಲ್ ಇಟ್ ಸೆಲ್ಫ್. ಎಷ್ಟು ಬೇಕಷ್ಟು ಯೂಸ್ ಮಾಡಬೇಕು. ಅದು ಕಣ್ಣೆಲ್ಲ ಹಾಳಾಗಿ ಒಂದು 20 ವರ್ಷ ಯೂಸ್ ಮಾಡಿ ಕಣ್ಣೆಲ್ಲ ಹಾಳಾಗ್ಬೋದು. ಸೊ ಫಾರ್ ದ್ಯಾಟ್ ರೀಸನ್, ಫಾರ್ ಎವ್ರಿಥಿಂಗ್ ಬ್ಯಾಲೆನ್ಸ್ ಇರಬೇಕಂತ ಕೃಷ್ಣ ಹೇಳ್ತಾರೆ. ನಮ್ಮ ತಂದೆಯವರು ಫ್ರೀಡಮ್ ಫೈಟರ್ ಆಗಿದ್ದರು, ಬಾಬುರಾವ್ ದೇಶಮಾನೆಯವರು. ಅಪ್ಪ 104 ವರ್ಷ ಬದುಕಿದ್ರು ಅವರು. ಹಾಗಾಗಿ ನಮ್ಮ ಮನೆಯಲ್ಲಿ ಅರಿವು ಸಹಜವಾಗಿ ಬಂದುಬಿಡ್ತು. ಸಮಾಜ ಸೇವೆ, ದೇಶ ಪ್ರೇಮ, ಮತ್ತು ವಿ ಹ್ಯಾವ್ ಟು ಲಿವ್ ವಿತ್ ದ ನೇಷನ್ ಫಸ್ಟ್ ಅಜೆಂಡಾ. ನಮ್ಮ ದೇಶ ಚೆನ್ನಾಗಿದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಮೋದಿಜಿಯವ್ರ ಥರ ನಾವು ಕೆಲಸ ಮಾಡಬೇಕು. ಮೋದಿಜಿಯವರು ಯಾವಾಗೂ ಕೆಲಸ ಮಾಡ್ತಾರೆ, ಹೌದಿಲ್ಲ? ನಾನು ಇಲ್ಲಿ ಬರಲಿಕ್ಕೆ ಸ್ವಲ್ಪ ಡಾಕ್ಟರ್ ಜಗದೀಶ್ ಅವರು ನನ್ನ ಜೊತೆಯಲ್ಲಿ ಕಿಡವೆಯಲ್ಲಿ ಕೆಲಸ ಮಾಡಿದ್ದು. ಫಸ್ಟ್ ಟೈಮ್ ಅವರು ಇನ್ವೈಟ್ ಮಾಡಿದಾಗೆ ನಾನು. ಈ ಸಂದರ್ಭದಲ್ಲಿ ಜನಮಿತ್ರ ಪ್ರಾದೇಶಿಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ HP ಮದನ್ ಗೌಡ, ಸಂಪಾದಕರಾದ CR ನವೀನ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ಅಮೋಘ್ ವಾಹಿನಿ ಮುಖ್ಯಸ್ಥ KPS ಪ್ರಮೋದ್, ಹಾಸನ ಅನುದಾನ ರಹಿತ ಶಾಲೆಗಳ ಆಡಳಿತ ಸಂಘದ ಅಧ್ಯಕ್ಷ BE ಶಿವರಾಮೇಗೌಡ ಸೇರಿದಂತೆ ಶಿಕ್ಷಣ ಕ್ಷೇತ್ರದ ಗಣ್ಯರು ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎಜುಕೇಷನ್ ಎಕ್ಸ್ಪೋ 2026ರಲ್ಲಿ ವಿವಿಧ ಕಾಲೇಜುಗಳು, ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ತಮ್ಮ ಕೋರ್ಸ್ಗಳು, ಪ್ರವೇಶ ಪ್ರಕ್ರಿಯೆ, ವಿದ್ಯಾರ್ಥಿ ವೇತನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮಾಹಿತಿ ನೀಡುತ್ತಿದ್ದು, ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ಮಿತ್ರ ಒಂದು ಪತ್ರಿಕೆಯಾಗಿ ಅಷ್ಟೇ ಅಲ್ಲ, ಒಂದು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ, ಶೈಕ್ಷಣಿಕವಾಗಿ ಒಂದು ಜಾಗೃತಿಯನ್ನು ಉಂಟು ಮಾಡುವಂತಹ, ಒಂದೇ ಸೂರಿನಲ್ಲಿ ಇಡೀ ರಾಜ್ಯದ, ಇಡೀ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಜಿಲ್ಲೆಯ ಆಸಕ್ತರಿಗೆ, ವಿಶೇಷವಾಗಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಅದರ ಮಾಹಿತಿಯನ್ನು ನೀಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಜೊತೆಗೆ ಜಿಲ್ಲೆಯಲ್ಲಿ ಈ ಥರದ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಹೊಳೆದಿರ್ತಕ್ಕಂಥದ್ದು ಮೊದಲನೇದಾಗಿ ನಮ್ಮ ಭವ್ಯ ಮತ್ತು ನವೀನ್ ಅವರಿಗೆ. ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಜನರ ಪರವಾಗಿ, ಈ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಹೆಚ್ಚೆಚ್ಚು ಇಡೀ ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸೇರಿಸಿ ಒಗ್ಗೂಡಿಸಿ ಇನ್ನೂ ಹೆಚ್ಚಿನ ಮಟ್ಟದ ಕಾರ್ಯಕ್ರಮ ರೂಪಿಸುವಂಥ ಅವಕಾಶ ಅವರಿಗೆ ಲಭಿಸಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಸನ ನಗರದ ಚನ್ನಪಟ್ಟಣದಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಕೊಳಚೆ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗುತ್ತಿದ್ದು, ಇದರಿಂದ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಈ ಪರಿಸ್ಥಿತಿಯಿಂದ ಆತಂಕಗೊಂಡಿರುವ ನಿವಾಸಿಗಳಲ್ಲಿ ಹಲವರು ಆರೋಗ್ಯದಲ್ಲಿ ಏರುಪೇರಾಗಿದ್ದು, ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಚನ್ನಪಟ್ಟಣ ಪ್ರದೇಶದಲ್ಲಿ ಒಳಚರಂಡಿಯ ಮಧ್ಯೆ ಕುಡಿಯುವ ನೀರಿನ ಪೈಪ್ಲೈನ್ ಹಾದು ಹೋಗಿರುವುದೇ ಸಮಸ್ಯೆಗೆ ಪ್ರಮುಖ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪೈಪ್ಗಳಲ್ಲಿ ಕಸ, ಮಣ್ಣು ಹಾಗೂ ಹುಳುಗಳು ಹರಿದಾಡುತ್ತಿರುವುದು ಕಂಡುಬಂದಿದ್ದು, ಇದೇ ನೀರನ್ನು ದಿನನಿತ್ಯ ಬಳಸುತ್ತಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ಈ ಸಮಸ್ಯೆಯನ್ನ ನಿವಾಸಿಗಳು ಹಲವು ಬಾರಿ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಪ್ರಾಥಮಿಕವಾಗಿ ಅಧಿಕಾರಿಗಳು ತಾತ್ಕಾಲಿಕ ಪರಿಹಾರ ಒದಗಿಸಿದರೂ ಕೆಲವೇ ದಿನಗಳಲ್ಲಿ ಮತ್ತೆ ಯಥಾಸ್ಥಿತಿ ಮರುಕಳಿಸುತ್ತಿದೆ. ಇದರಿಂದ ಬೇಸತ್ತಿರುವ ನಿವಾಸಿಗಳು ಮಹಾನಗರ ಪಾಲಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳಿ, ಏನಾಗಿದೆ, ಏನು ತೊಂದರೆ ಏನು? ನಮಗೆ 1 ತಿಂಗಳಾಯಿತು ಆಯಿತಾ. ಡಿಸೆಂಬರ್ 8ನೇ ತಾರೀಕಿಂದ ನಮಗೆ ನೀರು ಗಲೀಜು ಬರ್ತಾ ಇದೆ. ನಾವು ಅವ್ರಿಗೆ ರಿಪೋರ್ಟ್ ಮಾಡಿದ್ದೀವಿ. ಒಂದು ಸಲ ನಗರಸಭೆಗೆ ರಿಪೋರ್ಟ್ ಮಾಡಿದ್ದೋ ಕವಿತಾ ಮೇಡಮ್ಗೆ. ಅವರು ಇಂಜಿನಿಯರ್ ಕಳಿಸಿದ್ರು, ನೋಡಿದರು. ಆದರೆ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಬಿಡಿ, ಸಾಲ್ವ್ ಆಗುತ್ತೆ ಅಂತ ಹೋದರು. ಮತ್ತೆ ಅದೇ ಪ್ರಕಾರ 15 ದಿವಸದಿಂದ ಪ್ರತಿ ಇಡೀ ಬೀದಿ ಜನ ಮಲಗಿದ್ದಾರೆ. ಎಲ್ಲರಿಗೂ ಟೈಫಾಯ್ಡು, ಡೆಂಗ್ಯೂ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ನಮಗೆ ನೀರಿಂದು ಇದನ್ನು ಸರಿ ಮಾಡಿಕೊಡ್ಬೇಕು ಇವರು. ಕೇಳಿದ್ರೆ ಏನಂತ ಹೇಳ್ತಾರೆ? ಕೇಳಿದ್ರು ಅವ್ರಿಗೆ, ನಮಗೆ ನೀರು ಬಿಡ್ತಾರಲ್ವಾ, ಅವ್ರಿಗೆ ಎಷ್ಟು ಸಲ ರಿಪೋರ್ಟ್ ಮಾಡಿದ್ವಿ, ಏನು ಸ್ಮೆಲ್ ಇಲ್ಲ, ಗಲೀಜಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಪ್ರತಿದಿನ ಕರೆಸ್ತಾ ಇದೀವಿ ಅವ್ರನ್ನ, ಬನ್ನಿ ನೀರು ನೋಡಿ, ನೀರು ಬಿಟ್ಟ ತಕ್ಷಣ ಬನ್ನಿ, ನೋಡ್ತಾರೆ, ಹೋಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಸಲ ನಗರಸಭೆ ಇವ್ರಿಗೂ, ಯಾರಿಗೆ, ಮೋಹನ್ ಅವ್ರಿಗೂ ರಿಪೋರ್ಟ್ ಮಾಡಿದ್ವಿ, ನಗರಸಭೆ ಅಧ್ಯಕ್ಷರು ರಿಪೋರ್ಟ್ ಮಾಡಿದ್ವಿ. ಅವರು ಕವಿತಾ ಮೇಡಮ್ಗೆ ನನ್ನ ಹತ್ರನೇ ಫೋನ್ ಮಾಡಿಸಿದ್ರು. ಇಂಜಿನಿಯರ್ ಬಂದರು, ಏನಿಲ್ಲ ಅಂತ ಹೊರಟೋದ್ರು. ನಾವೀಗ ಅದಕ್ಕೇನಿಲ್ಲ, DC ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲ TV9 ಅವ್ರು ಕರೆಸ್ತೀವಿ ಅಂತ ನಾವು ಹೇಳಿದ ಮೇಲೆ ಇವತ್ತು ಬಂದಿದ್ದಾರೆ. ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಲಿ ನಮಗೆ. ಹೌದು, ಡ್ರೈನೇಜ್ ನೀರೇ ಮಿಕ್ಸ್ ಆಗಿರೋದು. ಸ್ಮೆಲ್ಲು, ತಲೆ ಕೂದಲು, ಹುಳ ಪ್ರತಿಯೊಂದು ಬರ್ತಾ ಇದೆ. ಒಂದೇ ಸಲ ಇಡೀ ನಮ್ಮ ಬೀದಿಲಿ ಪ್ರತಿಯೊಬ್ಬರು ಮಲಗಿದ್ದಾರೆ. ಎಲ್ಲರೂ ರಿಪೋರ್ಟ್ ಇದೆ, ಪ್ರತಿಯೊಬ್ಬರದ್ದು ಡಾಕ್ಟರ್ ರಿಪೋರ್ಟ್ ಇದೆ, ಅಡ್ಮಿಟ್ ಆಗಿರೋ ರಿಪೋರ್ಟ್ ಇದೆ, ಪ್ರತಿಯೊಬ್ಬರದ್ದು ತೋರಿಸ್ತೀವಿ ನಾವು, ನೋಡಲಿ ಅವರು. ಇದೇ ರೀತಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೂ ಸಮಸ್ಯೆಯನ್ನು ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೆಪ ಮಾತ್ರಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಪಂದಿಸದಂತೆ ತೋರಿಸಿಕೊಳ್ಳುತ್ತಿದ್ದಾರೆ. ಆದರೆ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ನಮ್ಮ ಆರೋಗ್ಯವೇ ಅಪಾಯದಲ್ಲಿದೆ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣವೇ ಶಾಶ್ವತ ಒಳಚರಂಡಿ ವ್ಯವಸ್ಥೆ ನಿರ್ಮಿಸಿ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಆರೋಗ್ಯ ವಿಪತ್ತು ಸಂಭವಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮನೆಯವ್ರಿಗೂ ಹುಷಾರಿದಾಗಾಗಿ ತಿಂಗಳಿಂದ ಒಬ್ಬರು ಬಂದು ಇದು ಮಾಡ್ತಾ ಇಲ್ಲ. ಪೈಪ್ ಹೊಡೆದೋಗೈತೆ ನೋಡ್ರಪ್ಪ ಅಂದ್ರೆ ಇಲ್ಲ ಸರಿ ಆಯ್ತು ಅಂತ ಹೋಯ್ತಾರೆ, ಮತ್ತೆ ಬಂದು ಸರಿ ಮಾಡ್ತಾ ಇಲ್ಲ. ಅದನ್ನು ಒಬ್ಬರೆಲ್ಲ ಬೀದಿಲಿ 7-8 ಜನ ಅಡ್ಮಿಂಟ್ ಆಗಿರೋದು ಡೆಂಗ್ಯೂ ಆಗಿ. ನೀರು ಒಟ್ಟಿಗೆ ನೀಟಾಗಿ ಹೊಸ ಲೈನ್ ಹಾಕ್ಸ್ಬಿಟ್ಟು ಸರಿ ಮಾಡಿಸ್ಕೊಡಿ ನಮ್ಗಳಿಗೆ. ಕೇಳಿದ್ರೆ ಇಲ್ಲ ಸರಿ ಐತೆ, ಬರೀ 1-2 ಬಕೆಟ್ ಅಲ್ವ ಹೋಗುತ್ತೆ, ಆಮೇಲೆ ಸರಿ ಬರುತ್ತೆ ಅಂತಾರೆ. ಅವ್ರು ಬಿಟ್ಟು ನಿಲ್ಸೋವರೆಗೂ ಅದು ಸರಿ ಬರೋದೇ ಇಲ್ಲ. ನೀರು ಬರೀ ಪಾಚಿ ಬರುತ್ತೆ, ಹುಳಗಳು ಬರುತ್ತೆ, ತಲೆ ಕೂದಲು ಇವೆಲ್ಲ ಗಲೀಜು ಬರ್ತೈತಿ. ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅವ್ರು ತಲೆಗೆ ಹಾಕತ್ತೇ ಇಲ್ಲ. ಅದನ್ನ ಸರಿ ಮಾಡಿಸ್ಕೊಡಿ ಅದನ್ನ ಸೂರ. ಅಡ್ರೆಸ್ ಏನಮ್ಮ ಇದು? ಹಳ್ಳಿ ಮರ ಕ್ರಾಸ್ ಅಂತ ಹಾಕಿ, ವಾರ್ಡ್ ನಂಬರ್ 34.
ಇದು ಇಲ್ಲಿ ಡ್ರೈನೇಜ್ ಒಳಗೆ ಈ ಪೈಪ್ ಲೈನ್ಗಳನ್ನ ಅವೈಜ್ಞಾನಿಕವಾಗಿ ಅಳವಡಿಸವ್ರೆ. ಅದೇನಾಗೈತೆ ಅಂದರೆ UGD ನೀರು ಈ UGD ಬ್ಲಾಕ್ ಆಗಿ ಎಲ್ಲ ಡ್ರೈನೇಜ್ ಒಳಗೆ ಬರ್ತೈತೆ. ಈ UGD ಬ್ಲಾಕ್ ಆಗಿರೋದನ್ನ ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ಕೇಳಿದರೆ ಈ ರಾಡ್ಗಳು ಬಂದಿಲ್ಲ, ಟೆಂಡರ್ ಆಗಿಲ್ಲ, ಉಡಾಫೆ ಉತ್ತರಗಳು. ಕಮಿಷನ್ರು ಪಾಪ ಹೇಳಿದ್ರು ಕಮಿಷನ್ರು ಎಲ್ಲನೂ ಬಂದು ನೋಡೋಕ್ಕಾಗಲ್ಲ ಪಾಪ. ಈ ಕೆಲಸಗಾರರವರಲ್ಲ ಅವ್ರದ್ದೇ ದರ್ಬಾರ್ ಆಗಿಬಿಟ್ಟೈತೆ. ಈ ನಗರಸಭೆ ಕೌನ್ಸಿಲರ್ಸ್ ಇದ್ದಾಗ ಇದು ನೀಟಾಗಿ ಮಾಡ್ತಾಯಿದ್ರು. ಈಗ ಆ ಬಾಡಿ ಇಲ್ಲದೆ ಇರೋದ್ರಿಂದ ಇವ್ರದ್ದೇನಾಯ್ತು ಉಡಾಫೆ ಉತ್ತರಗಳು ಜಾಸ್ತಿ ಆಗಿಬಿಟ್ಟೈತೆ. ಇಲ್ಲಿ ಈ ಚನ್ನಪಟ್ಟಣದಲ್ಲಿ ಹಳ್ಳಿಮರದ ಏರಿಯಾದಲ್ಲಿ ಸುಮಾರು ಒಂದು 40-50 ಜನಕ್ಕೆ ಡೆಂಗು ಬಂದು ಜ್ವರ ಬಂದು 1 ತಿಂಗಳಿಂದ ಮಲಗವ್ರೆ. ಯಾರು ಎದ್ದು ಓಡಾಡೋಕ್ಕಾಯ್ತಿಲ್ಲ. ಯಾವ ಅಧಿಕಾರಿನೂ ಬತ್ತಲ್ಲ, ಯಾವ DHOನೂ ಬತ್ತಲ್ಲ, ಯಾವ ಆಶಾ ವರ್ಕರು ಇಲ್ಲಿಗೆ ಬಂದು ಎಂಕ್ವೈರೀಸ್ ಮಾಡಿಲ್ಲ. THO ಆಗಲಿ DHO ಆಗಲಿ ಯಾಕೆ ಈ ಥರ ಆಗೈತೆ ಅಂದರೆ ಈ ಆಶಾ ವರ್ಕರ್ನ ಯಾಕೆ ಹಾಕಿರ್ತಾರೆ ಅಂದರೆ ಈ ಮನೆ ಸರ್ವೆ ಮಾಡೋಕ್ಕೋಸ್ಕರನೇ ಹಾಕಿರ್ತಾರೆ. ಅವ್ರ ಗಮನಕ್ಕೂ ಬಂದಿಲ್ಲ ಯಾರು. ಈಗ ನಾನು DHO ಅವ್ರಿಗೆ ಫೋನ್ ಮಾಡಿದೆ, ಇವತ್ತು ಕಳಿಸ್ತೀನಿ ಅಂತ ಅಂದವ್ರೆ. ಮನೆ ಜಿಲ್ಲಾಧಿಕಾರಿಗಳು ಶಿಸ್ತು ಸಂಹಿತೆ ಅಂತಾರೆ. ಅವರು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಚನ್ನಪಟ್ಟಣದ ಜನ ಎಲ್ಲ ತಂದೈತೆ. ಎಲ್ಲ ನಿವಾಸಿಗಳು ಹೋಗಿ ಅವ್ರಿಗೆ ಒಂದು ಅರ್ಜಿನೂ ಕೊಟ್ಟವ್ರು, ಎಲ್ಲ ಮಾಡೈತೆ. ಆದರೂ ಇದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಈ ಸುಮ್ಮನೆ ಜನಗಳು ದಿನ ಈಗ ಸುಮಾರು 4 ಜನ ಅಡ್ಮಿಟ್ ಆಗವ್ರೆ. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯ ಸಮಿತಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ರಾಜ್ಯ ಉಪಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜಿಸಿದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್ ಮಾತನಾಡಿ, ನನ್ನ ತಾಲೂಕಿನಲ್ಲಿ ನನ್ನನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ತುಂಬ ಅವಿಸ್ಮರಣೀಯ ಕ್ಷಣವಾಗಿದೆ ಎಂದರು. ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಸದಾ ಸಹಾಯ ಸಹಕಾರ ಮಾಡುವ ಹ್ಯಾಟ್ರಿಕ್ ಶಾಸಕರ ಸಹಾಯವನ್ನು ನಮ್ಮ ಪತ್ರಕರ್ತರು ಮರೆಯುವುದಿಲ್ಲ ಎಂದರು. ಪತ್ರಕರ್ತರ ಸ್ವಂತ ಕಟ್ಟಡ ಹಾಗೂ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಹಲವಾರು ಮೂಲಗಳಿಂದ ಹಣವನ್ನು ಕ್ರೋಢೀಕರಿಸಿ ಕೊಟ್ಟಿರುವ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದರು. ಅದೇ ರೀತಿ ಮುಂಬರುವ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರಿಗೆ ನಿವೇಶನವನ್ನು ಒದಗಿಸಿ ಕೊಡಬೇಕೆಂದು ಮನವಿ ಮಾಡಿದರು. ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ ಮಾತನಾಡಿ, ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿರುವ ಸ್ಥಳೀಯ ಶಾಸಕರಾದ CN ಬಾಲಕೃಷ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ದೃಷ್ಟಿಕೋನದಲ್ಲಿ ಸರ್ಕಾರಗಳಿರ್ಬೋದು, ಸಾರ್ವಜನಿಕವಾಗಿರ್ಬೋದು ಮತ್ತು ಮೂಲತಃ ಪತ್ರಕರ್ತರೆ ಆ ನಮ್ಮನ್ನು ನೋಡುತ್ತಿದ್ದಾರೆ. ಆದರೆ ಶಿವಾನಂದರವರು ಅಧ್ಯಕ್ಷರಾಗಿ ಬಂದ ಮೇಲೆ ರಾಜ್ಯ ಸರ್ಕಾರ ಮತ್ತು ಎಲ್ಲ ಪತ್ರಕರ್ತರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಅತ್ಯಂತ ಗೌರವದಿಂದ ರಾಜ್ಯ ಕಾರ್ಯಕರ್ತರ ಪತ್ರಕರ್ತರ ಸಂಘವನ್ನು ಗೌರವಿಸುವಂತಹ ಕೆಲಸ ಆಗ್ತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಈ ಗೌರವಿನ ಶಿವಾನಂದ ತಗಡೂರು ಕಾರಣ ಅಂತ ಹೇಳಬೇಕು. ಎಲ್ಲ ಖುಷಿಯಾಗುತ್ತೆ. ಇವತ್ತು ರಾಜ್ಯದ ಪತ್ರಕರ್ತರ ಸಂಘಕ್ಕೆ ಹೆಚ್ಚಿನ ಕಲುತತ್ವವನ್ನು ಹೊಂದಿರುವಂಥದ್ದು. ಈ ತಾಲೂಕಿನ ಜನಪರವಾದಂತಹ ರೈತ ಪರವಾದಂತಹ ಹೋರಾಟದ ಹಿನ್ನೆಲೆಯಿಂದ ಪತ್ರಿಕೋದ್ಯಮಕ್ಕೆ ಬಂದಂತಹ ಶಿವಾನಂದ ತಗಡೂರು ಹಾಸನ ಜಿಲ್ಲೆಯ ಪತ್ರಿಕಾ ಕ್ಷೇತ್ರದಲ್ಲಿ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡುವ ಮೂಲಕ ಇವತ್ತು ರಾಜ್ಯದ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿರ್ವಹಿಸುವ ಮೂಲಕ ರಾಜ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಇಡೀ ರಾಜ್ಯಕ್ಕೆ ರಾಜ್ಯದ ಪತ್ರಕರ್ತರ ಒಂದು ಸಂಕಷ್ಟಕ್ಕೆ ಪತ್ರಕರ್ತರಿಗೆ ಆದಂತಹ ನೋವಿಗೆ ಸ್ಪಂದಿಸುವಂತಹ ಕೆಲಸ ಮಾಡುವವರು ಇವತ್ತು ರಾಜ್ಯದ ಒಂದು ಪತ್ರಿಕಾ ವಿತರಕರ ಇವತ್ತು ರಾಜ್ಯಾಧ್ಯಕ್ಷ ನೀಡಿದ್ದಾರೆ. ರಾಜ್ಯದ ಪತ್ರಿಕಾ ವಿತರಕರಿಗೆ ಯಾವತ್ತೂ ಕೂಡ ಎಲ್ಲೂ ಕೂಡ ಗೌರವ ಸಿಕ್ಕಲಿಲ್ಲ. ಇವತ್ತು ರಾಜ್ಯದಲ್ಲಿ ಪತ್ರಕರ್ತರು ಕೂಡ ನಮ್ಮೊಂದಿಗೆ ಅವರು ಕೂಡ ಒಂದು ಸಹಭಾಗಿತ್ವವನ್ನು ಹೇಳ್ತಾ ಅವರನ್ನು ಕೂಡ ಮುಂದುವರೆಗೆ ತಂದು ರಾಜ್ಯ ಸರ್ಕಾರವನ್ನು ರಾಜ್ಯ ಸರ್ಕಾರ ಪೊಲೀಸ್ ಪಕ್ಷದಲ್ಲಿ ಒಂದು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗಾಗಿ ಅತ್ಯಂತ ದೊಡ್ಡ ಗೌರವ ಏನಾದರೂ ನಿರ್ವಹಿಸಿದ್ರೆ ಶಿವಾನಂದರವರಿಗೆ ಸಲ್ಲಬೇಕು. ಶಿವಾನಂದರವರ ಒಂದು ಕಾರ್ಯ ಸಾಧನೆ ನಮ್ಮೆಲ್ಲರೂ ಕೂಡ ಇಡೀ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ಗೌರವವನ್ನು ಹೇಳ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದಿಸ್ತೇನೆ.
ಈಗ ಗೊತ್ತಾಗಿ ಬರಬೇಕಾದಂತ ಜೀವನವನ್ನು ಮಾತನಾಡ್ತಾರೆ. ಜಿಲ್ಲಾಧ್ಯಕ್ಷರಾದ JR ಕೆಂಚೇಗೌಡ ಮಾತನಾಡಿ, ಪತ್ರಕರ್ತರ ಹೆಸರಿನಲ್ಲಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವ ಪತ್ರಕರ್ತರ ಸಂಘದಿಂದ ಹೊರಹಾಕಲಾಗುವುದು ಎಂದರು. RTIಯಲ್ಲಿ ಅರ್ಜಿ ಸಲ್ಲಿಸಿ ಅಧಿಕಾರಿಗಳನ್ನ ಹಣಕ್ಕಾಗಿ ಪೀಡಿಸುವ ಪತ್ರಕರ್ತರನ್ನ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಕರ್ತರಾಗಿ ಮುಂದುವರಿಯುವಂಥವರು ಅಥವಾ ಈ ವೃತ್ತಿಗೆ ಬರುವಂಥವರು ತಾನು ವಸೂಲಿಯ ಮೂಲಕ ಅಥವಾ ಅನ್ಯಾಯ ಮೂಲಕ ಅತಿಯಾಗಿ ಅಧಿಕಾರದಿಂದ ರಾಜಕಾರಣದಿಂದ ಬದಲಿಸಿ ವಸೂಲಿ ಮಾಡುವ ವ್ಯವಹಾರವನ್ನು ದಯಮಾಡಿ ಈಗಾಗಲೇ ರಾಜ್ಯಸಭೆಯ ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಸೇರಿ ಒಂದು ನಿರ್ಧಾರ ಮಾಡಿದ್ದಾರೆ. ಅಂಥವರನ್ನ ಯಾವುದೇ ಯಾರು ವಸೂಲಿ ಮಾಡ್ತಾರೆ ಅಂಥವರನ್ನ ಸಂಘದಿಂದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕುವ ಸಂಘವನ್ನು ಸ್ವಚ್ಛಗೊಳಿಸಬೇಕಾಗಿದೆ. ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಿಗೂ ಕೂಡ ಲಿಖಿತ ಪತ್ರವನ್ನು ಕೊಟ್ಟಿದ್ದೇವೆ. ಯಾವುದೇ ಪಕ್ಷದ ಮೇಲೆ ಸಂಘದ ಪದಾಧಿಕಾರಿಗಳು ಸೇರಿ ಸಂದರ್ಭದಲ್ಲಿ ಕಠಿಣ ಕ್ರಮವನ್ನು ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ದಯಮಾಡಿ ಪತ್ರಕರ್ತರು ಕನಿಷ್ಠ ಸಮಾಜದ ಹಿತದೃಷ್ಟಿಯಿಂದ ನಾವು ಕೂಡ ಯಾರನ್ನೂ ನೋಯಿಸುವುದಲ್ಲದೆ ಹೇಳಿ ಅವರು ಸಿದ್ಧವಾಗಿ ಮಾತನಾಡೋಣ. ಶಾಸಕ CN ಬಾಲಕೃಷ್ಣ ಮಾತನಾಡಿ, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಾಗಿನಿಂದ 3 ಬಾರಿ ಶಾಸಕನಾಗಿ ಆಯ್ಕೆಗೊಂಡಿರುವ ತನಕ ಪತ್ರಕರ್ತರ ಜೊತೆಯಲ್ಲಿ ನಿಂತಿದ್ದೇನೆ. ಪತ್ರಕರ್ತರ ಸಂಕಷ್ಟದ ಸಮಯದಲ್ಲಿ ಜೊತೆಯಲ್ಲೇ ಇರುತ್ತೇನೆ ಎಂದು ಭರವಸೆ ನೀಡಿದರು. ಜಿಲ್ಲಾ ಮಟ್ಟದ ಅಧ್ಯಕ್ಷ ಗೌರವ ಸಲ್ಲಿಸಬೇಕಿದ್ರೆ ಹುಟ್ಟೂರಿನ ಗೌರವ ಬೆಂಗಳೂರಿನಲ್ಲಿ ಏನೋ ಮಾಡೋದು ಹುಟ್ಟೂರಿನಲ್ಲಿ ಸಿಗುವಂಥ ಗೌರವಕ್ಕೆ ಬೆಲೆ ಕಟ್ಟಬೇಕಲ್ಲ, ಅದನ್ನ ಅವರಿಗೆ ರಿಕ್ವೆಸ್ಟ್ ಮಾಡಿ ಕೋರಿಕೆ ಸಲ್ಲಿಸಬೇಕು ಆಹ್ವಾನಿಸಿದಾಗ ಸಕಾಲದಲ್ಲಿ ಬಂದು ನಾವು ಕೂಡ ಸುಮಾರು 11:30 ಇಲ್ಲಿ ಇದ್ದು ಸುಮಾರು 2:30 ಕಾಲ ಕಾರ್ಯಕ್ರಮವನ್ನು ನೆರವೇರಿಸುವ ಅವಕಾಶ ಆಗಿ ಕೂಡ ನಮ್ಮ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ ಇವತ್ತು ಎಲ್ಲ ಪತ್ರಕರ್ತರ ಸಂಘ ವಿಶೇಷವಾದಂತಹ ದಾರಿಯಲ್ಲಿ ಮುಂದೆ ಕೂಡ ತಾಲೂಕು ಜಿಲ್ಲೆಗೆ ಸಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಒಂದು ನಿವೇಶನದ ಬಗ್ಗೆ ಹೇಳಿದ್ದೀವಿ. ನೋಡೋಣ ಅವಕಾಶ ಎಲ್ಲಿ ಸಿಗುತ್ತೋ ಅನ್ನೋದನ್ನು ಎಕ್ಸಾಮಿನ್ ಮಾಡಿ ಯಾವ ರೀತಿ ಸಾಕಾರೆ ಅದರಲ್ಲಿ ಒಂದು 2 ಆಯ್ಕೆ ಮಾಡ್ತಾರೆ. ಈಗ ನಮ್ಮ ನಟೇಶ್ಗೆ ಕೊಡೋದೇನು ಬೇಕಿಲ್ಲ, ಏಕೆಂದರೆ ಅವರೇ 50 ಜನಕ್ಕೆ ನಿವೇಶನ ಕೊಡ್ಬೋದು. ಎರಡು ನದಿ ಕಾಲದಲ್ಲಿ ನಟೇಶ್ ಅವ್ರ ಮನೆ ತಕ್ಕ ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟಿದ್ದೀವಿ ಸರ್. 1,000 ಇರುತ್ತೆ, 2,000 ಆಗಿದೆ ಸರಿ. ಅಲ್ಲಿ ಯಾರೇ ನೈಜವಾಗಿ ಇಲ್ವೋ ಅವ್ರಿಗೆ ಸೈಟ್ ಕೊಡೋಣ ಅನ್ನೋದು ನನ್ನ ಯಾಕೆ ಹೇಳ್ತೀನಿ ಅಂದರೆ, ನಾನು 3ನೇ ಬಾರಿ MLA ಆಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದರು ನಾವು ಈ ಕೆಟಗರಿ ಸೈಟ್ ನಮಗೆ ಸರ್ಕಾರದಿಂದ ಅವರು ಸೈಟ್ ಕೊಟ್ಟಿಲ್ಲ. ಹಿಂದೆ ಇದ್ದಂಥ ಶಾಸಕರಿಗೆಲ್ಲ ಬೇರೆ ಬೇರೆ ಇದರಲ್ಲಿ ಕೊಡುವಂಥ ಅವಕಾಶ, ನಮಗೆ ನಿವೇಶನದ ಅವಕಾಶ ಸಿಗಲಿಲ್ಲ. ಆ ಕಾರಣದಿಂದ ನಾನು ಪತ್ರಕರ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾರಿಗಿಲ್ವೋ ನೀವೇ ಪತ್ರಕರ್ತರ ಸಂಘ ಆಯ್ಕೆ ಮಾಡಬೇಕು. ಅವ್ರಿಗೆ ಕೊಟ್ಟರೆ ಒಂದು ಸೋಷಿಯಲ್ ಜಸ್ಟಿಸ್ ಅಂತ ನಾನು ಭಾವಿಸಿದ್ದೆ. ನಮ್ಮ ದಯಾನಂದ ಅವರಿಗೆ ನಮ್ಮದು ಒಂದು ರೋಡ್ ಸೈಡಲ್ಲಿ ಹೇಳಿದ್ರಿ ಚಂದ್ರನೂ ಈಗ ಸಂಭಾಷಣೆ ಸಿದ್ದರಾಮಯ್ಯ ಅಂದರೆ ಮೊದಲು ನಿವೇಶನ ಸಿಗುವುದು ಗೌರಿ, ಆಮೇಲೆ ಹಂಚಿಕೆ ಮಾಡೋದನ್ನ ನೋಡು. ದಯಾನಂದ ಹೆಸರಿಗೆ ಮನೆಯವರು ತಾಯಿಯೆಲ್ಲ ಖುಷಿ ಕೊಟ್ಟರು. ಪುಟ್ಟಣದಲ್ಲಿ ಬೇಡ ಕೊಡ್ತೀವಿ, ಇದು ತೊಂದರೆ ಇಲ್ಲ. ಏನೇ ಪುಷ್ಪಾಂತರು ಕೋರಿಕೆ ಸಲ್ಲಿಸಿದ್ದಾರೆ, ಅದಕ್ಕೆ ನಾವು ಬೇಡಿಕೆಯನ್ನು ಯಾವ ರೀತಿ ಪೂರೈಸಬೇಕು ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಹರಿಸ್ತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ, ಡಿವೈಎಸ್ಪಿ ಕುಮಾರ್, BEO ದೀಪಾ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇವರ ವತಿಯಿಂದ
ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ಇವರ ಸಹಯೋಗದಲ್ಲಿ ಹಿಮ್ಸ್ ಸಂಸ್ಥೆಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರವನ್ನು ಜನವರಿ 5ರಿಂದ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ರಾಜಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು 2ನೇ ಬಾರಿ ಹಾಸನದಲ್ಲಿ ನಡೆಸುವ ಸದಾವಕಾಶ ದೊರೆತಿರುವುದು ಹಿಮ್ಸ್ ಸಂಸ್ಥೆಗೆ ಹಾಗೂ ಹಾಸನ ಜಿಲ್ಲೆಗೆ ಹೆಮ್ಮೆ ತರುವ ವಿಷಯವಾಗಿದೆ. ದೇಶದಲ್ಲಿ ಜಾತಿ, ಧರ್ಮ, ಪ್ರಾಂತ್ಯಗಳ ಆಧಾರದಲ್ಲಿ ಉಂಟಾಗುತ್ತಿರುವ ವೈಮನಸ್ಸುಗಳು ನಿಲ್ಲಬೇಕು ಮತ್ತು ಎಲ್ಲೆಡೆ ಶಾಂತಿ, ಸೌಹಾರ್ದತೆ, ಒಗ್ಗಟ್ಟು ನೆಲೆಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ಅವರುಗಳಲ್ಲಿ ಸಾಮರಸ್ಯ ಮನೋಭಾವ ಬೆಳೆಸಬೇಕು. ಇದರಿಂದ ಮಾತ್ರ ಸದೃಢ ಭಾರತ ನಿರ್ಮಾಣ ಸಾಧ್ಯ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಇಂತಹ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಎಂದರು. ನಡೆಸಿತ್ತು. ಆಗ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಭಾರತ ಸರ್ಕಾರದಿಂದ ನಡೆಸಿತ್ತು. ಆಗ 100 ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು. ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಾವುದೇ ರಾಜ್ಯಕ್ಕೆ ಅದು ಯಾವುದೇ ವೈದ್ಯಕೀಯ ಕಾಲೇಜಿಗೆ 2ನೇ ಬಾರಿ ಅವಕಾಶ ನೀಡುವುದಿಲ್ಲ ಈ ಥರ ಶಿಬಿರ ನಡೆಸಲಿಕ್ಕೆ. ಈಗ ಮತ್ತೆ ನಮಗೆ ಅದೊಂದು ಸದಾವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ 200 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸಮಿತಿ ಮತ್ತು ಉಪಸಮಿತಿಗಳನ್ನ ಮಾಡಿಕೊಂಡು ಅವರು ಬಂದಾಗ ಯಾವ ರೀತಿ ಅವ್ರನ್ನ ನಾವು ರಿಸೀವ್ ಮಾಡಿಕೊಂಡು ಅಕಾಮಡೇಷನ್ನ ನಾವು ಏರ್ಪಡಿಸಿರೋದು, ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಊಟ, ವಸತಿ ಎಲ್ಲ ಥರದ ಸೌಲಭ್ಯಗಳು ಯಾವುದೇ ಅನಾನುಕೂಲ ಆಗದಂತೆ ಅವರು ಯಾವ ರೀತಿ ಚಟುವಟಿಕೆಗಳ ಪ್ರೋಗ್ರಾಮನ್ನು ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟ ಸಾಂಸ್ಕೃತಿಕ ಹಿನ್ನೆಲೆಗಳು ಅಥವಾ ಅವರ ಬೇರೆ ಬೇರೆ ಪದ್ಧತಿಗಳು ಅಥವಾ ಸಂಸ್ಕೃತಿ ಅದನ್ನೆಲ್ಲ ಇಲ್ಲಿ ಅಥವಾ ಅವರ ಕಲೆ, ನಾಟ್ಯ, ನೃತ್ಯ ಪ್ರದರ್ಶನಗಳು ಅವನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಅವ್ರ ನಾಲೆಡ್ಜು ಮತ್ತು ಸ್ಕಿಲ್ಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದವರು ಇಲ್ಲಿ ಒಟ್ಟಾಗಿ ಸೇರಿದ ಭಾವೈಕ್ಯತೆ ಖಂಡಿತ ಬರುತ್ತೆ, ನಮ್ಮಲ್ಲಿ ಏಕತೆ ಬರುತ್ತೆ, ಬರೋ ಒಂದು ಅವಕಾಶಗಳು ಇರುತ್ತೆ. ಈ ಒಂದು ಉದ್ದೇಶ ನಮ್ಮ ಈ ಶಿಬಿರದ ಮುಖ್ಯ ಉದ್ದೇಶ ಆಗಿರುತ್ತೆ. ಅದೇ ರೀತಿ ನಮ್ಮಲ್ಲಿ ಲಭ್ಯವಿರುವ ಏನು ನಮ್ಮ ಹಾಸನದಲ್ಲಿ ಯಾವ್ಯಾವುದು ನಾವು ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡಿರುವಂಥ ಇತಿಹಾಸದಲ್ಲಿರುವಂಥ ಬೇಲೂರು, ಹಳೇಬೀಡು ವಿಸಿಟ್ ಮಾಡೋ ಕಾರ್ಯಕ್ರಮಗಳಿರುತ್ತೆ. ಮತ್ತು ಶ್ರವಣಬೆಳಗೊಳಕ್ಕೆ ಮತ್ತು ನಮ್ಮ ಸಕಲೇಶಪುರ ಕಾಫಿ ನಾಡು ಅಲ್ಲಿಗೂ ನಮ್ಮ ಶಿಬಿರಾರ್ಥಿಗಳು ಹೋಗಲಿಕ್ಕೆ ಅಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಗಳಿಗೂ ಭೇಟಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅವರು ಒಂದು ಶಿಬಿರಾರ್ಥಿಗಳಿಂದನೂ ನಮಗೆ ಏನು ಲಾಭ ಅಂತಂದರೆ ನಮ್ಮ ಹಾಸನದಲ್ಲಿ ಒಂದು ಡಿಸಿಪ್ಲಿನ್ ಬಗ್ಗೆ ಇರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಅವೇರ್ನೆಸ್ಸು, ಹೆಲ್ತ್ ಬಗ್ಗೆ ಅವೇರ್ನೆಸ್ಸು, ಈ ಥರದ್ದೆಲ್ಲ ಅವರು ಶಿಬಿರದಲ್ಲಿ ಅವರು ನಾಟ್ಯ ಮತ್ತು ಡ್ರಾಮಾ ಅಥವಾ ಸ್ಕಿಟ್ಗಳನ್ನ ಮಾಡಿಕೊಂಡು ಅದನ್ನು ಅವರು ಹಂಚ್ಕೊಳ್ತಾರೆ ಮತ್ತು ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ಮತ್ತು ಅವೇರ್ನೆಸ್ನ ತಿಳಿಸೋದು ಈ ಕ್ಯಾಂಪ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದಂತೆ ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಸಭಾಂಗಣದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ನೇತೃತ್ವದಲ್ಲಿ ಪುಷ್ಪಗಿರಿ ಕಲಾಮಂದಿರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ನಡೆಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ನಾನು ನಂದು ಎನ್ನುವ ಮನೋಭಾವ ಬಿಟ್ಟು ಎಲ್ಲರೂ ಬದುಕಬೇಕು ಎನ್ನುವ ಚಿಂತನೆ ರೈತನಲ್ಲಿದೆ. ಸ್ವಾರ್ಥದ ಮನೋಭಾವವನ್ನು ಬಿಟ್ಟು ಎಲ್ಲರೂ ಬದುಕಬೇಕು ಎನ್ನುವ ವಿಶಾಲ ಚಿಂತನೆ ಹೊಂದಿರುವವನು ರೈತ ಮಾತ್ರ. ಇಂದಿನ ಈ ಕಾರ್ಯಾಗಾರ ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆಯಂತೆ ರೂಪುಗೊಂಡಿರುವುದು ಸಂತಸದ ಸಂಗತಿ. ಬೇರೆ ಬೇರೆ ರಾಜ್ಯಗಳು ಹಾಗೂ ವಿದೇಶಗಳಿಂದಲೂ ಕೃಷಿ ಪ್ರೇಮಿಗಳು ಮತ್ತು ರೈತರು ಭಾಗವಹಿಸಿರುವುದು ಕೃಷಿಯ ಮಹತ್ವವನ್ನು ತೋರಿಸುತ್ತದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು, ಪಾರಂಪರಿಕ ಕೃಷಿಯಿಂದಲೇ ನೈಜ ಅನುಭವದ ಕಲಿಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರಿಕತೆ ಹಾಗೂ ಆಧುನಿಕತೆ ಹೆಚ್ಚಾಗಿರುವುದರಿಂದ ಕೃಷಿಯ ಮೂಲ ಮೌಲ್ಯಗಳು ನಿಧಾನವಾಗಿ ಮರೆತು ಹೋಗುತ್ತಿವೆ.
ಪಾರಂಪರಿಕ ಕೃಷಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಪೀಳಿಗೆಯ ಮೇಲಿದೆ. ಕೃಷಿಯ ನೈಜ ಅನುಭವದಿಂದಲೇ ಜೀವನ ಪಾಠಗಳು ಸಿಗುತ್ತವೆ. ಸರ್ಕಾರ, ಅಧಿಕಾರಿಗಳು ಮತ್ತು ರೈತರ ನಡುವೆ ಸಮನ್ವಯದ ಸೇತುವೆಯಾಗಿ ಕಾರ್ಯನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ರೈತರು ತಮ್ಮ ಅಸ್ತಿತ್ವದ ಆಧಾರ. ಅವರೊಂದಿಗೆ ಗೌರವಪೂರ್ಣವಾಗಿ ನಡೆದುಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ನಾವು ಉಳಿಸಬೇಕು, ಪ್ರಕೃತಿ ಜೊತೆಗೆ ಬೆಳಿಬೇಕು, ಮತ್ತೆ ಉಳಿಬೇಕು, ನಾವು ಉಳಿಬೇಕು, ರೈತರು ಉಳಿಬೇಕು. ನಮ್ಮ ರವಿಕುಮಾರ್ ಸರ್ ಹೇಳಿದ್ರು, ಮೇಡಮ್ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು, ನೀವು ಅದಕ್ಕೆ ಪ್ರಯತ್ನ ಪಡಬೇಕು. ಎಸ್, ಡೆಫಿನೆಟ್ಲಿ ಸರ್. ಅಧಿಕಾರಿಗಳು ಜನರಿಗೆ, ರೈತರಿಗೆ ಮತ್ತು ಸರ್ಕಾರಕ್ಕೆ ಕೊಂಡಿ ಪಾಲಿಸಿ ಮೇಕರ್ ಶಾಸಕರಿದ್ದಾರೆ, ಅವರು ಪಾಲಿಸಿಯನ್ನು ಮಾಡ್ತಾರೆ. ಅವರಿಗೆ ಮತ್ತು ಜನರಿಗೆ ಮಧ್ಯವಾಗಿ ನಾವು ಕೆಲಸ ಮಾಡ್ತೇವೆ. ಖಂಡಿತ ತಮ್ಮೆಲ್ಲರ ನಿರ್ದೇಶನದಲ್ಲಿ, ಹಿರಿಯರ ಆಶೀರ್ವಾದದಲ್ಲಿ ಮತ್ತೆ ರೈತರ ಒಂದಿಗೆ ಕೆಲಸ ಮಾಡ್ತಾ. ವೈ ವಿ ಆರ್ ಹಿಯರ್ ಟುಡೇ? ಬಿಕಾಸ್ ವಿ ವಾಂಟ್ ಟು ವರ್ಕ್ ವಿತ್ ದ ಫಾರ್ಮರ್ಸ್. ಜನಗಳ ಜೊತೆಲಿ, ವಿತ್ ದ ಪಬ್ಲಿಕ್, ಅವರ ಜೊತೆಲಿ ಕೆಲಸ ಮಾಡ್ತಾರೆ. ನಮಗೆ ಅವರ ಸಮಸ್ಯೆ ಗೊತ್ತಾಗುತ್ತೆ. ಅವರಿಗೆ ಎಷ್ಟು ಹತ್ತಿರ ಹಾಕ್ತೀವೋ ಅಷ್ಟು ನಾವು ನಮ್ಮ ಕೆಲಸಕ್ಕೆ ಮತ್ತು ನಮ್ಮ ಸೇವೆಗೆ ಹತ್ತಿರ ಆಗ್ತಾ ಹೋಗ್ತೇವೆ ಅಂತ ಹೇಳ್ತಾ, ಇಂತಹ ಒಂದು ಒಳ್ಳೆಯ ಆಪರ್ಚುನಿಟಿಗೆ ನನ್ನನ್ನು ಪರಿಗಣಿಸಿದ್ದೀರಾ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಸಮಸ್ತ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಿರಋಣಿಗಳು. ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ನಾವು ತೀರಿಸಲಿಕ್ಕೆ ಆಗಲ್ಲ, ಆದರೂ ಒಂದು ಸಣ್ಣ ಪ್ರಯತ್ನವನ್ನು ಪಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಕಾರ್ಯಾಗಾರದಲ್ಲಿ ಸುಮಾರು 2,000 ರೈತರು, ರೈತ ಮುಖಂಡರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಯುದ್ಧವೀರ ಸಿಂಗ್, ರಾಷ್ಟ್ರೀಯ ಕಾರ್ಯದರ್ಶಿ, ಭಾರತೀಯ ಕಿಸಾನ್ ಯೂನಿಯನ್ ಕೆಟಿ ಗಂಗಾಧರೆ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರಾದ ಶ್ರೀಮತಿ ಅನಸೂಯಮ್ಮ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರಾದ ಗ್ಯಾರಂಟಿ ರಾಮಣ್ಣ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯ ಪ್ರಸನ್ನಮೂರ್ತಿ, ಕರ್ನಾಟಕ ರಾಜ್ಯ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆ ರಮೇಶ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು ಚುಕ್ಕಿ ನಂಜುಂಡಸ್ವಾಮಿ, ರಾಜ್ಯಾಧ್ಯಕ್ಷ ಮಂಡಳಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ಬೇಲೂರು ಪಟ್ಟಣದ ಹೊರವಲಯದಲ್ಲಿರುವ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಚಿಣ್ಣರ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವ ಚಿಣ್ಣರ ನೃತ್ಯಾಮೃತ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಎಸ್, ಮಕ್ಕಳಲ್ಲಿ ಅಡಗಿರುವ ಆಸಕ್ತಿಯನ್ನು ಪೋಷಕರು ಗುರುತಿಸಿ ಬೆಳೆಸಬೇಕು. ಕೆಲ ಮಕ್ಕಳಿಗೆ ಕಲೆಯಲ್ಲಿ, ಕೆಲವರಿಗೆ ವಿಜ್ಞಾನದಲ್ಲಿ, ಆಟೋಟಗಳಲ್ಲಿ ಅಥವಾ IAS, IPS ಆಗಬೇಕೆಂಬ ಕನಸು ಇರುತ್ತದೆ. ಆ ಕನಸುಗಳನ್ನು ಬೆಳೆಸುವ ಪ್ರಕ್ರಿಯೆ ಮನೆ ಮಟ್ಟದಿಂದಲೇ ಆರಂಭವಾಗಬೇಕು. ಮಗು ಹೆಚ್ಚಿನ ಸಮಯವನ್ನು ಮನೆಯಲ್ಲಿ ಕಳೆಯುವ ಕಾರಣ ಪೋಷಕರೇ ಮೊದಲ ಮಾರ್ಗದರ್ಶಕರಾಗಬೇಕು. ಮಗುವಿನ ರಕ್ಷಣೆ, ಆರೋಗ್ಯ ಮತ್ತು ನಂತರ ಶಿಕ್ಷಣ ನಮ್ಮ ಮೊದಲ ಆದ್ಯತೆ ಆಗಬೇಕು ಎಂದರು. ಮತ್ತೆ ಆ ಮಕ್ಕಳು ಕಲಿತು ಆಚೆ ಹೋಗಿರೋವಂಥದ್ದು, ಮತ್ತೆ ಹಲವಾರು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೆದಿರುವಂಥದ್ದು. ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು. ಮತ್ತು ನಾನು ಈ ಒಂದು ಶಾಲೆಗೆ ಗಣಿತದ ಒಂದು ಸೈನ್ಸ್ ಎಕ್ಸಿಬಿಷನ್, ಅದರಲ್ಲಿ ಸೈನ್ಸ್, ಮ್ಯಾಥ್ಸ್ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಮತ್ತು ಕ್ರಾಫ್ಟ್ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಎಕ್ಸಿಬಿಷನ್ ಈ ಶಾಲೆಯಲ್ಲಿ ನಾನು ನೋಡಿದಂಥದ್ದು. ಮತ್ತು ಮಕ್ಕಳಲ್ಲಿರುವಂತಹ ಡಿಸಿಪ್ಲಿನ್, ಪೋಷಕರು ಆ ದಿನ ಭಾಗಿಯಾಗಿರುವಂಥದ್ದು, ಇದೆಲ್ಲವನ್ನ ಗಮನಿಸಿದಾಗ ಈ ಒಂದು ಸಂಸ್ಥೆ ಒಂದು ಆಶೋತ್ತರದ ಅಡಿಯಲ್ಲಿ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದೆ ಅಂತ ನಾನು ಅದು ಭಾವಿಸ್ಕೊಳ್ತೇನೆ. ಮತ್ತು ಪೋಷಕರು ತಮ್ಮದೇ ಆದ ರೀತಿಯಲ್ಲಿ, ಇದೊಂದು ರೀತಿ ಟೌನಿಗೆ ಟೌನು ಅಲ್ಲ, ಹಳ್ಳಿಗೆ ಹಳ್ಳಿನೂ ಅಲ್ಲ, ಆ ಒಂದು ಕೇಂದ್ರ ಸ್ಥಾನದಲ್ಲಿ ಈ ಒಂದು ಶಾಲೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಇದೆ. ಮಕ್ಕಳಿಗೆ ಬೇಕಾದಂತಹ ಆದ್ಯತೆಯ ಮೇಲೆ ಎಲ್ಲ ಚಟುವಟಿಕೆಗಳನ್ನು ಈ ಸಂಸ್ಥೆ ಮೂಲಕ ಕೊಡ್ತಾ ಇರುವಂಥದ್ದನ್ನು ಒಂದು ಗಮನಿಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬಂದರೂ ಕೂಡ ಈ ಶಾಲೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು ಸಮಾಜದಲ್ಲಿ ನಾನು ಕಂಡಿರುವಂಥದ್ದು. ನಂತರ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ HM ದಿನೇಶ್, ನಮ್ಮ ಶಾಲೆಯು ಮಕ್ಕಳನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪಿಸಲು ಶ್ರಮಿಸುತ್ತಿದೆ.
ಇಲ್ಲಿನ ವಿದ್ಯಾರ್ಥಿಗಳು ವಿದ್ಯೆ ಹಾಗೂ ಗುಣದಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಹಳೆಯ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ವೈದ್ಯರು, ಇಂಜಿನಿಯರ್ಗಳಾಗಿ ಶಾಲೆಗೆ ಗೌರವ ತಂದಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪಟ್ಟಣ ಹಾಗೂ ಬಸ್ ಸೌಲಭ್ಯವಿಲ್ಲದ ಹಳ್ಳಿಗಳಿಗೂ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿದ ಮೊದಲ ಶಾಲೆ ನಮ್ಮದು. ಪ್ರಮಾಣ ಪತ್ರ ಸೌಲಭ್ಯ ಹೊಂದಿರುವ ಏಕೈಕ ಶಾಲೆಯಾಗಿದ್ದು ಅನೇಕ ವಿದ್ಯಾರ್ಥಿಗಳು ಕೃಪಾಂಕದ ಮೂಲಕ ಉನ್ನತ ಶಿಕ್ಷಣ ಹಾಗೂ ಹುದ್ದೆಗಳನ್ನು ಪಡೆದಿದ್ದಾರೆ ಎಂದರು. ಕಲ್ಪಿಸಿಕೊಟ್ಟಂತಹ ಬೇಲೂರು ತಾಲೂಕಿನ ಏಕೈಕ ಸಂಸ್ಥೆ ಅಂದರೆ ಅದು ನಮ್ಮ ಯುನೈಟೆಡ್ ಟ್ರಸ್ಟ್ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಅದೇ ರೀತಿ ಸತತವಾಗಿ ಬೇಲೂರಿಗೆ ಪ್ರಥಮವಾಗಿ ಬರ್ತಂತಹ ಶಾಲೆ ನಮ್ಮ ಶಾಲೆ ಆಗಿರ್ತದೆ. ನಮ್ಮದು ರೂರಲ್ ಇರ್ತದೆ. ಈ ಶಾಲೆಯಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗಲಿಕ್ಕೆ ರೂರಲ್ ಇರ್ತದೆ. ಎಲ್ಲ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು ಈ ವರ್ಷ ಯಶಸ್ವಿಯಾಗಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಮಾಡಿಕೊಟ್ಟಿರ್ತೇವೆ. ನಮ್ಮಲ್ಲಿ ಪ್ರತಿಯೊಂದು ಮಕ್ಕಳು ಸುಸಂಸ್ಕೃತವಾಗಿದ್ದಾರೆ. ಹೆಚ್ಚಿನದಾಗಿ ಹೇಳಬೇಕಂದ್ರೆ ಪೋಷಕರೇ ಅವರ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ, ನಿಮ್ಮ ಮನೆಯ ಮಕ್ಕಳಾಗಿ ಬದುಕ್ತಾ ಇದ್ದಾರೆ. ಹಾಗೆ ಹೇಳಲಿಕ್ಕೆ ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಸಹ ಹೆಮ್ಮೆ ಆಗ್ತದೆ. ಕೆಲವೊಂದು ಕಡೆ ಮಕ್ಕಳನ್ನ ನೋಡ್ತಾ ಇದ್ದೀವಿ ನಾವು, ಅವು ಯಾವ ರೀತಿ ವರ್ತಿಸ್ತವೆ ಅಂತಕ್ಕಂಥದ್ದು ಸಾಮಾನ್ಯ ನೀವು ಸಂಜೆ ಬಿಡುವಾಗ ಒಂದು 4-4:15 ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳಿ ಗೊತ್ತಾಗ್ತದೆ ನಿಮಗೆ ಕೆಲವು ಶಾಲೆ ಮಕ್ಕಳು ಯಾವ ರೀತಿ ವರ್ತಿಸ್ತಾ ಇರ್ತವೆ ಅಂತ. ಬಟ್ ಅದನ್ನೆಲ್ಲ ಮೀರಿ ನಮ್ಮ ಶಾಲೆ ಮಕ್ಕಳು ತಂದೆ ತಾಯಿಯನ್ನು ಗೌರವದಿಂದ ನೋಡ್ತಕ್ಕಂಥದ್ದಾಗ್ತಿರ್ಬೋದು. ಇವತ್ತು ಉನ್ನತ ಹುದ್ದೆಯಲ್ಲಿದ್ದು ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದರೂ ಸಹ ನಮಗೆ ಕೊಡ್ತಕ್ಕಂಥ ಗೌರವ ಆಗ್ಬೋದು. ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಪೋಷಕರಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸ್ತೇನೆ. ಹಾಗೂ ಇವತ್ತಿನ ಕಾಲಘಟ್ಟದಲ್ಲಿ ಕಾಲ ಬದಲಾಗ್ತಾ ಇದೆ, ನಾವು ಬದಲಾಗ್ತಾ ಇದ್ದೀವಿ. ಹಿಂದೆ ತಂದೆ ಆದವರು, ಮನೆಯ ಹಿರಿಯ ವ್ಯಕ್ತಿ ಆದವರು ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಿದ್ರು. ನಮ್ಮ ಮಗುನ ಈ ಥರ ಮಾಡ್ಬೋದಾ, ಈ ಥರ ಆಗಬೇಕಾ, ಆಚೆ ಈಚೆ ಮನೆಯವ್ರನ್ನ ಕೇಳ್ತಾ ಇದ್ರು, ಸ್ನೇಹಿತರನ್ನ ಕೇಳ್ತಾ ಇದ್ರು, ಮಗುವಿನ ಉನ್ನತ ವ್ಯಾಸಂಗಕ್ಕೆ ಸಹಕಾರ ಕೊಡ್ತಾ ಇದ್ರು, ಯಾವ ರೀತಿ ಮಗುನ ಬೆಳೆಸ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಬೋಜೇಗೌಡ, ಸಿಎಂ ಮಹೇಶ್, ಸಿಎಚ್ ಲೋಕೇಶ್, ಕೆಎಲ್ ಸುರೇಶ್, ಸಿಎಚ್ ಜಗದೀಶ್, ಉಮೇಶ್, ತಾರಾಮಣಿ, ಸುರೇಶ್, ಶೈಲಾ ನಾಗರಾಜ್, ಶಾಲೆಯ ಮುಖ್ಯ ಶಿಕ್ಷಕರಾದ ದೀಪಾ ಎಂಎನ್, ಅಸ್ಮಾ, ಶಿಕ್ಷಕರು, ಸಿಬ್ಬಂದಿ ವರ್ಗ ಹಾಗೂ ಸುಮಾರು 3,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಬೇಲೂರು ತಾಲೂಕಿನ ಹಳೆಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಕೆತ್ತಪ್ಪಯ್ಯನ ಕೆರೆ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ನೂತನ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಶಾಸಕ ಎಚ್.ಕೆ. ಸುರೇಶ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಮಲೆನಾಡು ಹಾಗೂ ಅರೆಮಲೆನಾಡು ಬಯಲುಸೀಮೆ ಪ್ರದೇಶಗಳ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಚೆಕ್ ಡ್ಯಾಂ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಪ್ರಸ್ತುತ ಹಳೆಬೀಡು ಗ್ರಾಮ ವ್ಯಾಪ್ತಿಯಲ್ಲಿ 50 ಲಕ್ಷ ರು ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಮುಂದಿನ ಹಂತದಲ್ಲಿ ಇನ್ನೂ 15 ಕೋಟಿ ರು ವೆಚ್ಚದ ಕಾಮಗಾರಿಗಳು ಬಾಕಿ ಇವೆ ಎಂದು ಮಾಹಿತಿ ನೀಡಿದರು. ಈ ಚೆಕ್ ಡ್ಯಾಂ ನಿರ್ಮಾಣದಿಂದ ಹಳೆಬೀಡು, ಮಾದಿಹಳ್ಳಿ ಹಾಗೂ ಜಾವಗಲ್ ಹೋಬಳಿ ವ್ಯಾಪ್ತಿಯ ರೈತರಿಗೆ ಮಹತ್ವದ ನೀರಾವರಿ ಸೌಲಭ್ಯ ದೊರೆಯಲಿದೆ. ಇದರಿಂದ ಭೂಗರ್ಭ ಜಲಮಟ್ಟ ಹೆಚ್ಚಳವಾಗುತ್ತದೆ, ರೈತರ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಒಂದಿಷ್ಟು ಜಾಸ್ತಿ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 10 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇನ್ನೂ 15 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹಳೆಬೀಡು ಮತ್ತು ಮಾದಿಯಲ್ಲಿ, ಜಾವಗಲ್ಲು ಹೋಬಳಿನಲ್ಲಿ ಅತಿ ಹೆಚ್ಚು ರೈತರು ಇರ್ತಕ್ಕಂಥದ್ದು. ಇಲ್ಲಿ ಈ ಭಾಗಕ್ಕೆ ನೀರಾವರಿ ಅವಶ್ಯಕತೆ ಅತಿ ಹೆಚ್ಚು ಇರತಕ್ಕಂಥದ್ದು ಇರೋದ್ರಿಂದ ತೆಂಗಿನ ತೋಟ ಇರ್ಬೋದು, ಆಲೂಗೆಡ್ಡೆ, ಶುಂಠಿ, ತರಕಾರಿಗಳನ್ನ ಅತಿ ಹೆಚ್ಚು ಇಲ್ಲಿಂದ ರವಾನೆ ಆಗ್ತಕ್ಕಂಥದ್ದು, ಬಹುಶಃ ಹಳೆಬೀಡಿಂದ ರವಾನೆ ಆಗ್ತಕ್ಕಂಥದ್ದು ಅತಿ ಹೆಚ್ಚು ತರಕಾರಿಗಳು. ಹಾಗಾಗಿ ರೈತರಿಗೆ ಅನುಕೂಲ ಆಗಲಿ, ನೀರು ಶೇಖರಣೆ ಆಗಲಿ, ಅದರಿಂದ ಬೆಳೀತಕ್ಕಂಥ ಬೆಳೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ ಆರ್ಥಿಕ ಶಕ್ತಿ ರೈತರಿಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಇಡೀ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಇದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಗೊತ್ತಿದ್ದಂಗೆ ಕಳೆದ 2 ತಿಂಗಳಿಂದ ತಾವೇ ಎಲ್ಲ ನ್ಯೂಸ್ ಮಾಡಿದರೆ 2 ರಿಂದ 3 ತಿಂಗಳಾಯಿತು ಕೆರೆ ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನು. ಸುಮಾರು 17 ಎಕರೆ 9 ಕುಂಟೆ ಕೆರೆ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿ ಇವತ್ತು ಕೆರೆಯಲ್ಲಿ ಸಂಪೂರ್ಣ ನೀರಿದೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಅಡಿಕೆ, ತೆಂಗು ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥದ್ದಕ್ಕೆ
ಈ ಭಾಗದ ಹೆಕ್ಟೇರ್ ಇರ್ತಕ್ಕಂಥ ಸುಮಾರು ಒಂದು 3-4 ಸಾವಿರ ಹೆಕ್ಟೇರ್ಗೆ ಎಕರೆಗೆ ಅನುಕೂಲ ಆಗೋ ರೀತಿಯಲ್ಲಿ ಚೆಕ್ ಡ್ಯಾಮ್ನ ನಿರ್ವಹಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಣ್ಣ, ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್, ನವೀನ್, ಶಿವನಾಗ್, ಶೇಖರ್, ಶಿವಣ್ಣ, ಪ್ರಸನ್ನ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಇಂದು ಹಾಸನದ ಮಹಾರಾಜ ಪಾರ್ಕ್, ಆನಂದಿ ಭಾರತಿ ಪ್ರೌಢಶಾಲೆ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪ್ರಧಾನ, ಸರ್ಕಾರಿ ಬಾಲಕರ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಗ್ರಳ್ಳಿಯಲ್ಲಿ ಮಹಾನವೋದಯ ವ್ಯಕ್ತಿತ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಚೈತ್ರಾ ಮಾತನಾಡಿ, ಸಮಾಜದಲ್ಲಿ ಅನೇಕ ಸಾಮಾಜಿಕ ಪಿಡುಗುಗಳು ತಾಂಡವವಾಡುತ್ತಿದ್ದು, ಮರ್ಯಾದೆಗೇಡು ಹತ್ಯೆ ಅಂತಹ ಪ್ರಕರಣಗಳು ಪತ್ರಿಕೆಗಳಲ್ಲಿ ವರದಿಯಾಗುತ್ತಲೇ ಇವೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಹಾಗೂ ನಿನ್ನೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಡೆದ ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ. ಸಮಾಜದಲ್ಲಿ ಈ ರೀತಿಯ ಮರ್ಯಾದೆಹೀನ ಹತ್ಯೆಗಳು ಕೊನೆಯಾಗಬೇಕು. ಜಾತಿ, ಧರ್ಮ ಎಲ್ಲದಕ್ಕಿಂತ ಮಾನವೀಯತೆಯೇ ಮಿಗಿಲು ಎನ್ನುವುದು ಪ್ರತಿಯೊಬ್ಬರಿಗೂ ಮನದಟ್ಟಾಗಬೇಕು ಎಂದರು. ಸ್ನೇಹಿತರೆ, ಇವತ್ತು ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ, ಶಿಕ್ಷಣದ ರೂವಾರಿ ಮತ್ತು ನವೋದಯದ ಒಂದು ಮಹಾನ್ ವ್ಯಕ್ತಿತ್ವ ಅಂತೇಳಿ ಕರಿತೀವಿ. ಅವರ ದಿನಾಚರಣೆಯನ್ನು ಹಾಸನದ ವಿವಿಧೆಡೆ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಇಂಪಾರ್ಟೆಂಟು ನಾವು ಈ ದಿನನ ಆಚರಣೆ ಮಾಡಿದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಮರ್ಯಾದೆಗೇಡ ಹತ್ಯೆ ಇಡೀ ರಾಜ್ಯದಾದ್ಯಂತ ಹಲವಾರು ಕಡೆ ಹೆಚ್ಚಾಗ್ತಾರದ್ದು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಕಳೆದ 1 ವಾರದಲ್ಲೇ 2 ಘಟನೆಗಳು ನಮ್ಮ ಕಣ್ಮುಂದೆನೇ ಸಾಕ್ಷಿಯಾಗಿದೆ. ಏನು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತು, ಹಾಗೆ ಮೊನ್ನೆ ಕೂಡ ವರದಿಯಾಗಿದ್ದು ನೋಡಿದ್ದೀವಿ. ಬೆಂಗಳೂರಿನ ದೇವನಹಳ್ಳಿಯಲ್ಲೂ ಕೂಡ ಅದೇ ರೀತಿ ಒಂದು ಮರ್ಯಾದೆಗೇಡು ಹತ್ಯೆ ವರದಿಯಾಗಿದೆ. ಇಲ್ಲಿ ಈ ಮರ್ಯಾದೆಗೇಡು ಹತ್ಯೆಗಳು ಕೊನೆ ಆಗಬೇಕು. ಇವತ್ತು ಮಾನವೀಯತೆ ಎತ್ತಿ ಹಿಡಿಯೋಕ್ಕಾಗಬೇಕು. ಈ ಏನು ಸಮಾಜದಲ್ಲಿ ಈ ರೀತಿ ಒಂದು ಪಿಡುಗುಗಳು ಇನ್ನೂ ಉಳ್ಕೊಂಡಿದೆ, ಇನ್ನು ಜನರ ಮನಸ್ಸಿನಲ್ಲಿ ಇವತ್ತು ಉಳ್ಕೊಂಡಿದೆ. ಈ ಜಾತಿ ಧರ್ಮದಿಂದ ಹೊರ ಬರಕ್ಕಾಗಬೇಕು, ಮಾನವೀಯತೆನೇ ಎತ್ತಿಡಿಯಕ್ಕಾಗಬೇಕು. ಅವಾಗ ಮಾತ್ರ ಈ ರೀತಿ ಮರ್ಯಾದೆಗೇಡು ಹತ್ಯೆಗಳು ಕೊನೆಯಾಗಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಪ್ರತಿರೋಧ ದಿನವನ್ನ ಇಡೀ ರಾಜ್ಯದಾದ್ಯಂತ ನಾವು ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಜನಗಳಲ್ಲಿ ಈ ಥರದೊಂದು ಅರಿವು ಮೂಡಬೇಕಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾವಿತ್ರಿಬಾಯಿ ಫುಲೆ ಕೂಡ ಏನು ಶಿಕ್ಷಣ ಉಳಿಬೇಕಂತ ಹೇಳಿ ಕೆಲಸ ಮಾಡಿದ್ರು. ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳಿ ಶಾಲೆಯನ್ನು ತೆರೆದಿದ್ರು. ಇವತ್ತು ಅವರ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರ ಶಾಲೆಗಳು ಮುಚ್ಚೋದನ್ನು ನಾವು ನೋಡ್ತಾ ಇದ್ದೀವಿ. KPS ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಏನು ಸರ್ಕಾರಿ ಶಾಲೆಗಳನ್ನ 40,000ಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೊಡ್ತಾ ಇದೆ. ಅದನ್ನು ಕೂಡ ವಿರೋಧಿಸಿ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಶಿಕ್ಷಣ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಇವತ್ತು ತಲುಪಬೇಕಂತ ಹೇಳಿ ಇವತ್ತು ಸಾವಿತ್ರಿಬಾಯಿ ಫುಲೆ ಆಶಯನ ಉಳಿಸೋ ನಿಟ್ಟಲ್ಲೂ ಕೂಡ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ಜನಗಳಿಗೆ ಕರೆ ಕೊಡ್ತಾ ಇವತ್ತು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನ ಹಾಸನದ ವಿವಿಧೆಡೆ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳ ಮಧ್ಯೆ, ಸಾರ್ವಜನಿಕರ ಮಧ್ಯೆ, ಹಾಗೆ ಹಂಗ್ರಳ್ಳಿ ಅಂತ ಹೇಳಿ ಇಲ್ಲೂ ಕೂಡ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ನಾವು ಆಚರಣೆ ಮಾಡೋದ್ರ ಮುಖಾಂತರ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು, ಹಾಗೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು. ಈ ಮರ್ಯಾದೆಗೇಡು ಹತ್ಯೆಗಳು ಕೊನೆ ಆಗ್ಬೇಕಂತ ಹೇಳಿ ನಾವು ಕರೆ ಕೊಟ್ಟಿದ್ದೀವಿ. ಕಾರ್ಯಕ್ರಮದಲ್ಲಿ ರಾಜ್ಯ ಖಜಾಂಚಿ ಸುಭಾಷ್ ಬೆಟ್ಟದಕೊಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಅಭಿಷೇಕ್, ಕಾರ್ಯದರ್ಶಿ ಸುಷ್ಮಾ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಜನಮಿತ್ರ ಡ್ರೀಮ್ ಸಿಂಗ್ ಎಜುಕೇಷನ್ ಎಕ್ಸ್ಪೋ 2026ಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಚಾಲನೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ವೃತ್ತಿ ಆಯ್ಕೆ ಕುರಿತು ಮಾರ್ಗದರ್ಶನ. ಶಿಕ್ಷಣ ಕ್ಷೇತ್ರದ ಗಣ್ಯರು, ಪತ್ರಕರ್ತರು ಮತ್ತು ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿ. ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಚನ್ನಪಟ್ಟಣ ನಿವಾಸಿಗಳು ಕಂಗಾಲು. ಶಾಶ್ವತ UGD ವ್ಯವಸ್ಥೆ ನಿರ್ಮಾಣಕ್ಕೆ ತಕ್ಷಣ ಕ್ರಮಕ್ಕೆ ಆಗ್ರಹ. ಕುಡಿಯುವ ನೀರಿನ ಪೈಪ್ಲೈನ್ ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕೆಂಬ ಒತ್ತಾಯ. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ. ರಾಜ್ಯಾಧ್ಯಕ್ಷ ತಗಡೂರು ಶಿವಾನಂದ್ಗೆ ಸ್ವತಃ ತನ್ನ ತಾಲೂಕಿನಲ್ಲಿ ಸನ್ಮಾನ. ಅವಿಸ್ಮರಣೀಯ ಕ್ಷಣ ಎಂದ ಅಭಿಪ್ರಾಯ. ಪತ್ರಕರ್ತರ ಪರವಾಗಿ ಹ್ಯಾಟ್ರಿಕ್ ಶಾಸಕ CN ಬಾಲಕೃಷ್ಣರ ನಿರಂತರ ಸಹಕಾರಕ್ಕೆ ಪ್ರಶಂಸೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.